ದಾವಣಗೆರೆಯಲ್ಲಿ ಹೊಸ ರೂಪ ಪಡೆದ ಲವ್ ಜಿಹಾದ್ ಪ್ರಕರಣ. ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಿದ್ದ ಜಿಮ್ ಟ್ರೈನರ್ ವಿರುದ್ಧ ಕೇಸ್. ಇತ್ತ ಇದು ಹನಿ ಟ್ರ್ಯಾಪ್ ಪ್ರಕರಣ ಎಂದು ಜಿಮ್ ಟ್ರೈನರ್ ತಾಯಿ. ದಾವಣಗೆರೆಯಲ್ಲಿ ಕಳೆದ ಕೆಲ ದಿನಗಳಿಂದ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದ ಲವ್ ಜಿಹಾದ್ ಆರೋಪ ಪ್ರಕರಣಕ್ಕೆ ಇದೀಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ದಾವಣಗೆರೆಯ ಸರಸ್ವತಿ ನಗರದಲ್ಲಿರೋ ಫಿಟ್ನೆಸ್ ಕ್ಲಬ್ ಒಂದರ ಜಿಮ್ ಟ್ರೈನರ್ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿ ಬಂದಿತ್ತು. ಇದೀಗ ಆರೋಪಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ. ಜುಲೈ 10ರಂದು ಜಿಮ್ ಟ್ರೈನರ್ ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ನೀಡ್ತಾ ಇದ್ರು ಎಂದು ಗಂಭೀರ ಆರೋಪ ಕೇಳಿಬಂದಿತ್ತು. ಪ್ರೊಫೆಸರ್ಗಳು, ಅಧಿಕಾರಿಗಳು, ವೈದ್ಯರು, ಇಂಜಿನಿಯರ್ಗಳು ಹಾಗೂ ಪ್ರತಿಷ್ಠಿತ ಮನೆತನದ ಮಹಿಳೆಯರನ್ನೇ ಗುರಿಯಾಗಿಸಿಕೊಂಡು ಪುಸಲಾಯಿಸಿ ಜಿಮ್ ಟ್ರೈನರ್ ಲೈಂಗಿಕವಾಗಿ ಬಳಸಿಕೊಳ್ತಿದ್ದ ಎಂಬ ಆರೋಪ ಕೇಳಿಬಂದಿತ್ತು. ಅಲ್ಲದೆ ರೀಲ್ಸ್ ಮಾಡಿ ಬುಟ್ಟಿಗೆ ಬೆಳೆಸಿಕೊಳ್ಳೋದು, ಡ್ರೆಸ್ಸಿಂಗ್ ರೂಮ್ಗಳಲ್ಲಿ ಸೀಕ್ರೆಟ್ ಕ್ಯಾಮೆರಾ ಅಳವಡಿಸಿ ಖಾಸಗಿ ವಿಡಿಯೋ ಹಾಗೂ ಫೋಟೋ ಸೆರೆಹಿಡಿದು ಬ್ಲಾಕ್ ಮೇಲ್ ಮಾಡಲಾಗಿದೆ ಎಂದು ಆರೋಪಿಸಿ ಹಿಂದೂ ಸಂಘಟನೆಗಳಿಂದ ಜಿಮ್ ಮಾಲೀಕ ಇಸ್ಮಾಯಿಲ್ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಇದೀಗ ಜಿಮ್ ಟ್ರೈನರ್ ಇಸ್ಮಾಯಿಲ್ ತಾಯಿ ರಜಿಯಾ ಬೇಗಂ ಹಾಗೂ ವಿಶ್ವ ಮುಸ್ಲಿಂ ಪರಿಷತ್ ಮುಖಂಡರು ಇದು ಲವ್ ಜಿಹಾದ್ ಅಥವಾ ಜಿಮ್ ಜಿಹಾದ್ ಪ್ರಕರಣವಲ್ಲ, ಪೂರ್ವ ಯೋಜಿತ ಹನಿ ಟ್ರ್ಯಾಪ್ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ಹಿಂದೂ ಸಂಘಟನೆಗಳ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಹೌದು, ವಿಶ್ವ ಮುಸ್ಲಿಂ ಪರಿಷತ್ ಜೊತೆ ಸುದ್ದಿಗೋಷ್ಠಿ ನಡೆಸಿದ ಜಿಮ್ ಟ್ರೈನರ್ ಇಸ್ಮಾಯಿಲ್ ತಾಯಿ ರಜಿಯಾ ಬೇಗಂ ಮಹಿಳೆಯ ಫೋಟೋ ಹಾಗೂ ಆಡಿಯೋ ಬಿಡುಗಡೆ ಮಾಡುವ ಮೂಲಕ ಇದು ಹನಿ ಟ್ರ್ಯಾಪ್ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ನನ್ನ ಮಗನಿಗೆ 10-12 ಹುಡುಗಿಯರ ಜೊತೆ ಸಂಬಂಧ ಇತ್ತು ಎನ್ನುವುದು ಸುಳ್ಳು. ಒಬ್ಬ ಮಹಿಳೆಯೊಂದಿಗೆ ಮಾತ್ರ ಪರಿಚಯವಿದ್ದು ಆಕೆ ಹಾಗೂ ಆಕೆಯ ಪತಿ ಸೇರಿ ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಸಿಸಿ ಕ್ಯಾಮೆರಾ ದೃಶ್ಯಗಳನ್ನ ದುರುಪಯೋಗಪಡಿಸಿಕೊಂಡು ತಮ್ಮ ಮಗನ ಜೀವನ ಹಾಳು ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಒಂದ್ ವೇಳೆ ನನ್ನ ಮಗ ತಪ್ಪು ಮಾಡಿದ್ರೆ ಪೊಲೀಸರು ಕಾನೂನು ಕ್ರಮ ಕೈಗೊಳ್ಳಲಿ, ಜೈಲಿಗೂ ಕಳುಹಿಸಲಿ ಎಂಬುದಕ್ಕೂ ನಮಗೆ ಯಾವುದೇ ಅಭ್ಯಂತರ ಇಲ್ಲ. ಆದರೆ ತನಿಖೆ ಪೂರ್ಣಗೊಳ್ಳುವ ಮುನ್ನ ಸುಳ್ಳು ಆರೋಪ ಮಾಡಿ ಕುಟುಂಬದ ಮಾನಹಾನಿ ಮಾಡಬಾರದು ಎಂದು ರಜಿಯಾ ಬೇಗ ಮನವಿ ಮಾಡಿದ್ರು. ಅವನಿಗೊಂದು ಫೋನ್ ಬರ್ತೈತೆ ಬೆಳಗ್ಗೆ, ಆ ಚೋಟು ಅಂತೇಳಿ ಫೋನ್ ಬರ್ತದಂತೆ. ಅವ್ನು ಬಂದ್ಮೇಲೆ ನಮ್ಮ ಅಣ್ಣರು ಕರೀತಿದ್ದಾರೆ, ಬಾರಪ್ಪ ಏನೋ ಮಾತಾಡ್ಬೇಕಂತೇಳಿ ಅಂತ ಹೇಳ್ತಾರಂತೆ. ಅದಕ್ಕೆ ನಮ್ಮ ಹುಡುಗ ಜಿಮ್ ಮಾಡ್ತಿದ್ದೀನಪ್ಪ, ಬರ್ತೀನಿ ನಾನು ಆಮೇಲೆ ಅಂತ ಹೇಳ್ತಾನೆ. ಅದು ಹೇಳಿ 1 ಗಂಟೆ ಆಗಿಲ್ಲ, ಇನ್ನು 2 ಪೊಲೀಸರು ಬರ್ತಾರೆ. ಬಂದು ಅವನಿಗೆ ಏನೋ ವಿಚಾರಣೆ ಐತಪ್ಪ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಅವನಿಗೆ ಕರ್ಕೊಂಡು ಹೋಗಿದ್ಮೇಲೆ ಅಲ್ಲಿ ಅವ್ನು ಫಸ್ಟು ಮೊಬೈಲ್ ಇಸ್ಕೊಂತಾರೆ. ಫಸ್ಟು ಮೊಬೈಲ್ ಇಸ್ಕೊಂಡು ಅವನಿಗೆ ಮೇಲೆ ಕರ್ಕೊಂಡು ಹೋಗ್ತಾರೆ. ಅವರು ಮೇಲೆ ಅಂದರೆ ಎಲ್ಲಿ ಒಡೆಯೋ ರೂಮ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅವನಿಗೆ ಕರ್ಕೊಂಡೋಗಿ ಅಲ್ಲಿ ಹೋದ್ಮೇಲೆ ಏನೋ ಹಿಂಗೆ ಮಾಡ್ತೀಯಂತೆ, ಹುಡುಗಿಯರಿಗೆ ಹಂಗೆ ಮಾಡ್ತೀಯಂತೆ, 10-12 ಜನ ಹುಡುಗಿಯರಂತೆ, ಎಲ್ಲ ಮಾಡ್ತೀಯಂತೆ, ಹಂಗೆ ಮಾಡ್ತೀಯಂತೆ. ಏನು ಇವ್ರು ಮಾತಾಡ್ತಿರೋ ಮಾತುಗಳು, ಏನು ನೀವು ಮಾತಾಡ್ತಿರೋದವರು? 3 ವರ್ಷದಿಂದ ಜಿಮ್ ಓಪನ್ ಮಾಡಿದ್ವಿ ನಾವು, ಕಷ್ಟಪಟ್ಟು ಅಲ್ಲಿಂದ ಇಲ್ಲಿಂದ ಸಾಲ ತಗೊಂಬಂದು ಮಾಡಿ ದುಡಿಯೋಕ್ಕಂತ ಮಾಡಿದ್ವಿ ನಾವು. ಆ ಥರ ನಡೀತಿದ್ರೆ ನಮ್ಮ ಜಿಮ್ನಾಗ ಯಾವಾಗೋ ಬಂದು ಕೇಸ್ಗಳಾಗಬೇಕಿತ್ತಲ್ಲ. ಆ ಥರ ಇದ್ದರೆ ಯಾರೋ ಬಂದು ಹೆಣ್ಮಕ್ಳು ಕಂಪ್ಲೇಂಟ್ ಕೊಡ್ಬೇಕಿತ್ತಲ್ಲ. ಯಾರೋ ಬಂದು ಈ ಥರ ಮಾಡಿದಾರೆ ನಮಗೆ ಅಂತೇಳಿ ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಡಬೇಕಿತ್ತು. ಯಾವುದೂ ಇಲ್ಲ ಸರ್, ಇದು 10-12 ಹುಡುಗಿಯರು ಇಲ್ಲ. ಅವ್ರು ಹೇಳ್ತಿದಾರೆ ನೋಡ್ರಿ, ಆಕಾಶ್, ನಿಖಿಲ್, ಇವನು ರಂಜಿತ್ತು, ಇಂಥವೆಲ್ಲ ಹೆಸರು ಇಟ್ಕೊಂಡು ಒಂದೊಂದು ಹುಡುಗಿಯರ ಹತ್ರ ಒಂದೊಂದು ಹೆಸರು ಇಟ್ಕೊಂಡು ಅವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಂತಿದ್ದ ಇವನು ಅಂತೇಳಿ. ಯಾವ ಹೆಸರು ಇಲ್ಲ. ಅವನು ಆರೆಂಜ್ ಜಿಮ್ನ ಕೆಲಸ ಮಾಡಿದಾಗಿಂದ ನನ್ನ ಮಗ ಇಸ್ಮಾಯಿಲ್ ಅಂತಾನೆ ಹೆಸರಿಟ್ಟಿರೋದು ಅವನಿಗೆ. ಅವನು ಇಲ್ಲಿ ಮಾಡಿದಾಗೂ ಆಯ್ತಲ್ಲ ಇಸ್ಮಾಯಿಲ್ ಅಂತಾನೆ ಇಟ್ಟಿರೋದು. ನಾವು ಅವನಿಗೆ ಟ್ರೈನರ್ ಆಗಿರೋದಕ್ಕೆ ಜಿಮ್ ಹಾಕ್ಕೊಟ್ಟಿದ್ದೀವಿ ಅಷ್ಟೇ ನಾವು ಅವನಿಗೆ ಮಾಡೋಕ್ಕೆ. ಅವನದೇನು ಸ್ವಂತ ಜಿಮ್ ಅಲ್ಲ ಅದು, ಆಯಿತಾ? ಆ ಥರ ಮಾತಾಡಿ ಏನಿಲ್ಲ. ಒಂದೇ ಹುಡುಗಿ ಹತ್ರ ಅಫೇರ್ ಇರೋದು ಒಂದು, ಅವಳು ಮಧು ಅಂತೇಳಿ, ಅವಳ ಹತ್ರ ಅಫೇರ್ ಇರೋದದು. ಅವರೆಲ್ಲ ಸೇರಿ ನನ್ನ ಮಗಗೆ ಈ ಥರ ಮಾಡಿರೋದು. ಈ ಲವ್ ಜಿಹಾದು ಇಲ್ಲ, ಜಿಮ್ ಜಿಹಾದು ಇಲ್ಲ, ಹನಿ ಟ್ರಾಪ್ ಮಾಡಿರೋದು ನನ್ನ ಮಗಗೆ ದುಡ್ಡಿನ ಸಲುವಾಗಿ. ಜಿಮ್ ನೀವು ಯಾವೇ ಫೋಟೋದಾಗ ನೋಡ್ರಿ, ಒಂದೇ ತಿಂಗಳಾಗೆ 3 ಫೋಟೋ ತೆಗ್ದಾರ ಅವರು. ಒಂದೇ ತಿಂಗಳಾಗೆ ಕೈ ಹಿಡ್ಕೊಂಡು ತಿರುಗಿಸ್ತಿರೋದು, ಅಲ್ಲಿ ಮಕ್ಕಂಡಿರೋದು, ಅಲ್ಲಿ ಹಿಡ್ಕೊಂಡಿರೋದು ಒಂದೇ ಫೋಟೋ. ಅದ್ರಾಗ ನೋಡ್ರಿ ಕ್ಯಾಮ್ರದ್ದೆಲ್ಲ ಡೇಟಿಂದ ಹಿಡಿದು ಟೈಮಿಂಗ್ಸಿಂದೆಲ್ಲ ಬಂದೈತೆ ಅದ್ರೊಳಗೆ. ಅವ್ರು ಮಾಡಿ ಅದನ್ನೆಲ್ಲ ಮಾಡಿ ತಗೊಂಡೋಗಿ ಅವ್ರ ಹತ್ರ ಹೋಗಿ ಮಾಡಿರೋದು. ಅದು ಇಲ್ಲೇ ಇತ್ತು ನೋಡ್ರಿ ಅವಳ ಫೋಟೋ. ಇದೇ ಹುಡುಗಿ, ಇವಳೇನು ಮಧು ಅಂತ ಇದ್ದಾಳಲ್ಲ, ಇವಳೇ ನನ್ನ ಮಗನ ಭಾಳ ಹಾಳು ಮಾಡಿರೋದು. ಇದೇ ಹುಡುಗಿ ಮಾಡಿರೋದು ನೋಡ್ರಿ. ಇವಳು ಗಂಡ, ಇದೇ ಹನಿ ಟ್ರಾಪ್ ಮಾಡೋರು ಇವರಿಬ್ಬರು ಸೇರ್ಕೊಂಡು. ಗಂಡನು SRM ಕಾಲೇಜಿನಾಗೆ ಲೆಕ್ಚರ್ ಆಗಿದ್ದಾನೆ. ಇವನೇ ಕರ್ಕೊಂಡೋಗಿ ಜಿಮ್ ಹತ್ರ ಬಂದಿರೋ ಸತಿಗೂ ನಿಂತಿದ್ದಾರೆ ಮೊನ್ನೆ 5 ಲಕ್ಷಕ್ಕೆ. ಅದು ವಿಡಿಯೋ ಐತೆ ನನ್ನ ಹತ್ರ.
ಪೇಪರ್ ಅಗ್ರಿಮೆಂಟ್. ಇನ್ನು ಇದೇ ವೇಳೆ ವಿಶ್ವ ಮುಸ್ಲಿಂ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷ ಸುಬಾನ್ ಖಾನ್ ಮಾತನಾಡಿ, ಇಸ್ಮಾಯಿಲ್ ವಿರುದ್ಧ ಇದುವರೆಗೂ ಯಾವುದೇ ಮಹಿಳೆ ಅಧಿಕೃತ ದೂರು ನೀಡಿಲ್ಲ. ಯಾರಿಗಾದರೂ ಅನ್ಯಾಯವಾಗಿದ್ದರೆ ಪೊಲೀಸರ ಬಳಿ ಹೋಗಬೇಕು. ಅದನ್ನ ಬಿಟ್ಟು ನೈತಿಕ ಪೊಲೀಸ್ಗಿರಿ ನಡೆಸುವುದು ಸರಿಯಲ್ಲ ಎಂದರು. ಪವರ್ ಫಿಟ್ನೆಸ್ ಅಂತ ಹೇಳ್ಬಿಟ್ಟು ಸರಸ್ವತಿ ನಗರದಲ್ಲಿ ಒಂದು ಜಿಮ್ ಇದೆ. ಆ ಜಿಮ್ಮಲ್ಲಿ ಯುವತಿ ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ಕೊಡ್ತಾನೆ, ಫೋಟೋ ತೆಗಿತಾನೆ ಅಂತ ಹೇಳ್ಬಿಟ್ಟು ಸುದ್ದಿ ಹಬ್ಬಿತ್ತು. ಯಾರೇ ತೊಂದರೆಗೊಳದ ಆದರೆ ಅವ್ರು ಹೋಗ್ಬಿಟ್ಟು ಪೊಲೀಸಿಗೆ ಕಂಪ್ಲೇಂಟ್ ಕೊಡಬೇಕು. ಪೊಲೀಸರು ಏನಿದೆ ಕ್ರಮ ತಗೊಳ್ತಾರೆ. ಇವರು ಸತೀಶ್ ಪೂಜಾರಿ ಹಾಗೂ ಮಣಿಕಂಠ ಅನ್ನೋರು. ಸತೀಶ್ ಪೂಜಾರಿ ಬೈಂದೂರಿನವನು, ಸೌತ್ ಕೇಂದ್ರ ಬೈಂದೂರಿನವನು. ಇನ್ನು ಮಣಿಕಂಠ ಅನ್ನೋ ತಮಿಳುನಾಡಿನವನು. ಇಲ್ಲಿ ಬಂದು ನೆಲೆಸ್ಕೊಂಡಿದ್ದಾರೆ. ಇವರಿಬ್ಬರು ಹೋಗ್ಬಿಟ್ಟು ಹುಡುಗರೆಲ್ಲ ಸೇರಿಸ್ಕೊಂಡು ಹೋಗ್ಬಿಟ್ಟು ಗಲಾಟೆ ಮಾಡಿ ಹೊಡೆಯೋದು ಪಡೆಯೋದು ಮಾಡಿದ್ದಾರೆ. ಆ ಬೋರ್ಡೆಲ್ಲ ಕಿತ್ತಾಕಿ ಹೊಡೆಯೋದು ಪಡೆಯೋದು ಮಾಡಿದ್ರು. ರಿಯಾಲಿಟಿ ಏನು ನಡೀತು ಅಲ್ಲಿ ಅವ್ರಿಗೆ ಗೊತ್ತಿಲ್ಲ. ಬೆಳಗ್ಗೆ 9:00 ಮಣಿಕಂಠನ ಶಿಷ್ಯ ಚೋಟು ಅನ್ನೋನು ಫೋನ್ ಮಾಡ್ತಾನೆ. ಯಾರಿಗೆ? ಇಸ್ಮಾಯಿಲಿಗೆ ಫೋನ್ ಮಾಡ್ತಾನೆ. ನಮ್ಮ ಗುರು ನಿನಗೆ ಕರಿತಿದ್ದಾರೆ, ನೀನು ಮಾತಾಡೋದು ಬಾರಪ್ಪ ನೀನು ಅಂತ ಹೇಳ್ಬಿಡು. ಇಸ್ಮಾಯಿಲ್ ಅದಕ್ಕೆ ಉತ್ತರ ಕೊಡ್ತಾನೆ, ನನಗೂ ಅದಕ್ಕೆ ಸಂಬಂಧ ಇಲ್ಲ, ಅವ್ರು ಯಾರು ನನಗೆ ಪರಿಚಯನೇ ಇಲ್ಲ, ನಾನೇ ಬರಲಿ ಅಂತಾನೆ. ಅದು ಅಷ್ಟು ಹೇಳಿದ್ದಕ್ಕೆ ಮತ್ತೆ ನಿನಗೆ ಗತಿ ಕಾಣಿಸ್ತಾರೆ, ನೀನು ಬರ್ತಾ ಇದ್ರೆ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಅಷ್ಟರಲ್ಲಿ ಏನಾಯ್ತೋ ಗೊತ್ತಿಲ್ಲ, 11 ಗಂಟೆಗೆ ಪೊಲೀಸರು ಮನೆಗೆ ಬರ್ತಾರೆ. ಮನೆಗೆ ಬಂದು ಇಸ್ಮಾಯಿಲ್ ವಿಚಾರಣೆ ಮಾಡಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ಅವರು ಏನೇನು ಮಾಡಿದ್ರು ಅದೆಲ್ಲ ಡೀಟೇಲ್ ಮುಂದೆ ಇವ್ರು ಹೇಳ್ತಾರೆ, ಇವ್ರ ತಾಯಿ ಹೇಳ್ತಾರೆ. ನಾನು ಇಷ್ಟೇ ಹೇಳೋದು, ದಾವಣಗೆರೆ ಶಾಂತಿಯುತವಾಗಿದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ದಲಿತರು ಎಲ್ಲರೂ ಅಣ್ಣ ತಮ್ಮಂದ್ರೆ ಬಾಳ್ತಾ ಇದ್ದೀವಿ. ಈ ಸತೀಶ್ ಪೂಜಾರಿ, ಮಣಿಕಂಠ ಪದೇ ಬಂದು ಯಾಕೆ ಗಲಾಟೆ ಮಾಡಿಸ್ತಾರೆ, ಯಾಕೆ ವಿಷ ಬೀಜ ಬೆತ್ತುತ್ತಾರೆ, ಇವರು ನೆಮ್ಮದಿ ಯಾಕೆ ಹಾಳು ಮಾಡ್ತಾರೆ, ಇವ್ರ ಮೇಲೆ ಯಾಕೆ ಪೊಲೀಸ್ ಕ್ರಮ ತಗೊಳ್ತಾ ಇಲ್ಲ? ಇವರು ಮಣಿಕಂಠನ ಹತ್ರ 1 ಕೋಟಿ ರೂಪಾಯಿ ಕಾರ್ ಇದೆ. 1 ಕೋಟಿ ಕಾರಲ್ಲಿ ಓಡಾಡ್ತಾ ಇದ್ದಾನೆ. 3 ಕೋಟಿ ರೂಪಾಯಿ ಮನೆ ಇದೆ. ಎಲ್ಲಿಂದ ಬಂತು? ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಗೊತ್ತಿಲ್ವಾ? ಆದಾಯ ತೆರಿಗೆ ಅವ್ರಿಗೆ ಗೊತ್ತಿಲ್ವಾ? ಬೇರೆ ಸಣ್ಣ ಪುಟ್ಟವ್ರಿಗೆಲ್ಲ ಹೋಗ್ಬಿಟ್ಟು ರೈಡ್ ಮಾಡ್ತಾರೆ, ಇವನ ಮೇಲೆ ರೈಡ್ ಮಾಡಬಾರ್ದ? ಪ್ರತಿ ವಿಷಯದಲ್ಲೂ ಹುಡುಗರಿಗೆ ಸೇರಿಸ್ಕೊಳ್ಳೋದು, ಗಲಾಟೆ ಮಾಡೋದು, ಇದೇ ಕೆಲಸ ಇವನು. ಈಗ ಒಂದು ಸುಮಾರು ವರ್ಷದ ಹಿಂದೆ, ಒಂದು 4-5 ವರ್ಷದ ಹಿಂದೆ ಶಂಕರ್ ಅಂತ ಹೇಳ್ಬಿಟ್ಟು ಬಡಾವಣೆ ಪೊಲೀಸ್ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟರ್ ಇದ್ರು. ಇವನು ಪಿಸ್ತೂಲ್ ಇಟ್ಕೊಂಡ್ಬಿಟ್ಟು ಸೊಂಡದಲ್ಲಿ ಮಣಿಕಂಠ ರಾಮಣ್ಕೋಲ್ಲಿ ಅಲ್ಲಿ ಇಲ್ಲಿ ಜನರಿಗೆ ತೋರಿಸಿ ಹೆದರ್ಸ್ತಾ ಇದ್ದ. ಆಗ ಎಳ್ಕೊಂಡು ಬಂದರು ಅವರು, ಸಬ್ ಇನ್ಸ್ಪೆಕ್ಟರ್ ಎಳ್ಕೊಂಡು ಬಂದು ಅಲ್ಲಿಂದ ನಡೆಸ್ಕೊಂಡು ಬಂದರು. ಹೊಡ್ಕೊಂಡು ಬಂದು ಪೇಪರಿಗೆ ಕೊಟ್ಟರು ಸ್ಟೇಟ್ಮೆಂಟು. ಇವರಿಂದ ಯಾರಾದ್ರೂ ಒಳಗಾಗಿದ್ದರೆ ಬಂದು ನಮಗೆ ಕಂಪ್ಲೇಂಟ್ ಕೊಡಿ, ಇವ್ರ ಮೇಲೆ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ರು. ಅದೇನು ಒಟ್ನಲ್ಲಿ ದಾವಣಗೆರೆಯ ಜಿಮ್ ಜಿಹಾದ್ ಆರೋಪಕ್ಕೆ ಇದೀಗ ಹೊಸ ತಿರುವು ಸಿಕ್ಕಿದ್ದು, ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಮುಂದುವರೆದಿವೆ. ಸತ್ಯಾಸತ್ಯತೆ ಪೊಲೀಸರ ತನಿಖೆಯ ಬಳಿಕವೇ ಹೊರಬರಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ದಾವಣಗೆರೆ.